ರೆಸ್ಪಾನ್ಸ್ ಸಿಕ್ತು. ಬಟ್ ಡ್ಯಾನ್ಸ್ ನಂಬರ್ ನಾನು ಫಸ್ಟ್ ಟೈಮ್ ನೋಡಿದ್ದು. ಲೈಕ್ ಡೈರೆಕ್ಟರ್ ಹೇಳಿದ್ರೆ ನಾವು ಆಕ್ಚುಲಿ ಬೆಳಗಿನ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ಅಂಡ್ ಐ ವಾಸ್ ಆಲ್ ಕೂಲ್ ಚಿಲ್ ಆಗಿದ್ದೆ. ಬಟ್ ಇವಾಗ ಸಡನ್ ಆಗಿ ಸಾಂಗ್ ಎಲ್ಲ ನೋಡಿದ್ಮೇಲೆ ಸ್ವಲ್ಪ ಏನೋ ಒಂಥರ ಐ ಥಿಂಕ್ ಇಟ್ಸ್ ಅ ಮಿಕ್ಸ್ಡ್ ಎಮೋಷನ್ ಆಫ್ಟರ್ ರಿಯಲಿ ಲಾಂಗ್ ಟೈಮ್ ಬಿಕಾಸ್ ಆಫ್ ಪ್ಯಾಂಡಮಿಕ್ ಅಂಡ್ ಆಲ್ ಅದರ್ ರೀಸನ್. ಆಲ್ಮೋಸ್ಟ್ ತುಂಬಾ ಟೈಮ್ ಇಂದ ಸಿನಿಮಾಗಳು ಬಂದಿರಲಿಲ್ಲ, ನಾನು ಬಿಗ್ ಸ್ಕ್ರೀನ್ ಅಲ್ಲಿ ನೋಡಿರ್ಲಿಲ್ಲ. ಅಂಡ್ ಟುಡೇ ಟು ವಾಚ್ ಮೈ ಸೆಲ್ಫ್ ಇಟ್ ವಾಸ್ ವೆರಿ ನೈಸ್. ಅಂದ್ರೆ ತುಂಬಾ ಎಮೋಷನಲ್, ಅಂದ್ರೆ ಮಿಕ್ಸ್ಡ್ ಎಮೋಷನ್ಸ್ ಇತ್ತು. ಸೊ ಚಾಲೆಂಜಿಂಗ್ ಅಫ್ಕೋರ್ಸ್ ನನಗೆ ಆಕ್ಚುಲಿ ಬಂದಿರೋ ಎಲ್ಲಾ ಸಿನಿಮಾದಲ್ಲಿ ಇಫ್ ಯು ಸಿ ನಂದೆಲ್ಲಾ ಸಿನಿಮಾ ಸಾಂಗ್ಸ್ ಗಳು ತುಂಬಾ ಮಾಂಟೇಜಸ್ ರೊಮ್ಯಾಂಟಿಕ್ ಸಾಂಗ್ಸ್ ಹಂಗಿತ್ತು. ಬಟ್ ದಿಸ್ ಇಸ್ ದ ಫಸ್ಟ್ ಸಿನಿಮಾ ದಟ್ ಫಸ್ಟ್ ಫಿಲ್ಮ್ ದಟ್ ಐ ಹ್ಯಾವ್ ಅ ಬ್ಯೂಟಿಫುಲ್ ರೊಮ್ಯಾಂಟಿಕ್ ನಂಬರ್ ಒಂದು ಜೊತೆಗೆ ಒಂದು ಡ್ಯಾನ್ಸ್ ನಂಬರ್ ಕೂಡ, for which I'm really thankful to director Ram Prasad and Karthik for giving such beautiful songs. And ಡ್ಯಾನ್ಸ್ ಮಾಡೋದು ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತು, ಯೋಗಿ ತುಂಬಾ ಒಳ್ಳೆ ಡ್ಯಾನ್ಸರ್ ಅಂತ ಹೇಳ್ಬಿಟ್ಟು ಇಸ್ ನೋನ್ ಫಾರ್ ಡ್ಯಾನ್ಸಿಂಗ್. ಸೊ ಸೊ ಯೋಗಿ ಜೊತೆ ಒಂದು ಪ್ರಾಪರ್ ಡ್ಯಾನ್ಸ್ ನಂಬರ್ ಇದೆ ಅನ್ಬೇಕಾದ್ರೆ ಯೋಗಿ ಎನರ್ಜಿಗೆ ಮ್ಯಾಚ್ ಆಗಿ ನಾನು ಕೂಡ ಫಸ್ಟ್ ಟೈಮ್ ಬೇರೆ ನಾನು ಡ್ಯಾನ್ಸ್ ಮಾಡ್ತಿರೋದು. ಸೊ ಎಲ್ಲರೂ ನನ್ನನ್ನು ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಿರೋದು ನೋಡ್ತಾ ಇರೋದು ಸ್ಕ್ರೀನ್ ಅಲ್ಲಿ. ಸೊ ಯೋಗಿ ಎನರ್ಜಿಗೆ ಮ್ಯಾಚ್ ಆಗಿ ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಕಾಣಿಸ್ಕೊಬೇಕು ಅಂತ ಒಂದು ಇತ್ತು. ಐ ಹೋಪ್ ಐ ಹ್ಯಾವ್ ಅಚೀವ್ಡ್ ಇಟ್. ಬಟ್ ಇಟ್ ವಾಸ್ ನಾಟ್ ಟೂ ಚಾಲೆಂಜಿಂಗ್ ಬಿಕಾಸ್ ಯೋಗಿ ಇಸ್ ಅ ವೆರಿ good co-star to work with, very comfortable. So nangenu kashta aagta irilla. In fact we have an amazing choreographer who made it very easy for me. Thank you so much master. And of course director idru nange actually tumba comfortable agidde set ಅಲ್ಲಿ. ನಾನು ಏನು ಡಿಫಿಕಲ್ಟೀಸ್ ಬರ್ದೇ ಇರೋ ತರ ನೋಡ್ಕೊಂಡ್ರು ಡೈರೆಕ್ಟರ್ ಆಗ್ಲಿ choreographer ಆಗ್ಲಿ ಯೋಗಿ ಆಗ್ಲಿ. And so yeah, I am really thankful to the entire team of Lanke. Lovely, thank you so much. Sorry sir, press meet. ನನ್ಗೆ ಒಂಥರ ಭಯ ಆಗ್ತಾ ಇದೆ ಸಾಂಗ್ ನೋಡೋದ್ರ ಮೇಲೆ, ಬಿಕಾಸ್ ನಾನು ಫಸ್ಟ್ ಟೈಮ್ ನೋಡಿರೋದು. ಐ ಆಮ್ ಲೈಕ್ ಓ ಶಿಟ್, ತುಂಬಾ ಗ್ಲಾಮರಸ್ ಆಗಿದೆ ಹೇಗೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಐ ಥಿಂಕ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಇಷ್ಟ ಆಗಿದ್ದವರು ಚಪಾಳೆ ಹೊಡಿಬಹುದು, ಪರ್ಟಿಕ್ಯುಲರ್ಲಿ ಆ ಸಾಂಗ್. ಒಂದೇ ಸಾಂಗ್ ಇರೋದು. ಸೊ ಸರ್ ಎಲ್ಲ ಗ್ಲಾಮರ್ ಎಲ್ಲ ಅದರಲ್ಲೇ ಯೂಸ್ ಮಾಡಿದ್ದಾರೆ. ಅಂಡ್ ಫಸ್ಟ್ ಟೈಮ್ ನಾನು ಈ ತರ ಒಂದು ಸಾಂಗ್ ಮಾಡ್ತಾ ಇರೋದು. ಧನಂಜಯ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ತುಂಬಾ ಕಷ್ಟ ಇತ್ತು. ಅಂಡ್ ಬಟ್ ಯೋಗಿ ಆಲ್ಸೋ ಬಿಗ್ ಸಪೋರ್ಟ್. ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನಾನು ತೀರಾ ನೆಗೆಟಿವ್ ಆಗಿರೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಅಂಡ್ ಓನ್ಲಿ ಬಿಕಾಸ್ ಆಫ್ ರಾಮ್ ಪ್ರಸಾದ್ ಸರ್. ಮೊದ್ಲಿಂದ ಅವರು ನಂಗೆ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಎವ್ರಿಥಿಂಗ್ ಫ್ರಮ್ ಕಾಸ್ಟ್ಯೂಮ್ಸ್ ಟು ಡೈಲಾಗ್ಸ್ ಟು ಎವ್ರಿ ಡೇ ಇನ್ ಸೆಟ್. ಸೊ ತುಂಬಾ ಖುಷಿ ಆಗ್ತದೆ. ಅಂಡ್ ಹೋಪ್ಫುಲಿ everybody please do support us for the release. Thank you. ಮೊದಲಿಗೆ ನಾನು ಯೋಗಿ ಸರ್ಗೆ, ರಾಮ್ ಪ್ರಸಾದ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ನಾನು ಯೋಗಿ ಸರ್ ಜೊತೆಗೆ ಜಿಂಕೆ ಮೇಲಿನ ಸಾಂಗು, ಲೂಸ್ ಮಾದ ಸಾಂಗು, ತುಂಬಾ ಸಾಂಗ್ಸ್ ಜೊತೆಗೆ ಮಾಡಿದೀನಿ, ಯಕ್ಷ ಸಾಂಗ್ ಎಲ್ಲ. ಬಟ್ ಆಸ್ ಇಂಡಿಪೆಂಡೆಂಟ್ ಆಗಿ ಫಸ್ಟ್ ಟೈಮ್ ಯೋಗಿ ಸರ್ ಕರ್ಬಿಟ್ಟು ಈ ತರ ಇದೆ ಸಾಂಗ್ ಮಾಡ್ಬೇಕು ಅಂತ ಡಿಸ್ಕಸ್ ಮಾಡಿ ಎಲ್ಲ ಮಾಡಿದ್ವಿ. ಬಟ್ ಒಂದೊಂದು ಸಾಂಗು ಡಿಫ್ರೆಂಟ್ ಆಗಿ ಬರ್ಬೇಕಂದ್ರೆ ಆಬ್ವಿಯಸ್ಲಿ ಡೈರೆಕ್ಟರ್ ಸರ್ ಅಷ್ಟು ನನ್ಗೆ ಇದ್ ಮಾಡಿದ್ರು. ಆಮೇಲೆ ಇಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅಂದ್ರೆ ನಾವೂನು ಮ್ಯೂಸಿಕ್ ಆಗ್ಲಿ ಲಿರಿಕ್ ಆಗ್ಲಿ ಅಷ್ಟು ಚೆನ್ನಾಗಿ ಬಂದಿರೋದಕ್ಕೆ ನಮ್ಗೇನೋ ಒಂದು ಮೈಂಡ್ ಅಲ್ಲಿ ಬಂದು ಕ್ರಿಯೇಟಿವಿಟಿ ಮಾಡ್ಬೇಕು ಅಂತ ಅನ್ಸ್ತು. ಇಷ್ಟೆಲ್ಲ ಇವಾಗ ಎಲ್ಲ ನೋಡಿ ಕ್ಲಾಪ್ಸ್ ಹೊಡಿತಾ ಇರೋದಕ್ಕೆ ನನ್ಗೆ ಒಂಥರ ಆಗ್ತಾ ಇದೆ. ತುಂಬಾ ಎಲ್ಲಾ ಟೆಕ್ನಿಷಿಯನ್ ಸಪೋರ್ಟ್ ಮಾಡಿದ್ರು. ನಮ್ಮ ಕ್ಯಾಮ್ರಾಮನ್ ಸರ್ ರಮೇಶ್ ಬಾಬು ಸರ್ ಅಷ್ಟೇನೆ ಅಷ್ಟು ಸಪೋರ್ಟ್ ಮಾಡಿದ್ರು. ಆರ್ಟಿಸ್ಟ್ ಅಂತೂ ನಾನು ಇಲ್ಲಿ ಆರ್ಟಿಸ್ಟ್ ಗೆ ಸಾರಿ ಕೇಳ್ಬೇಕು. ಪಾಪ ಯೋಗಿ ಸರ್ಗೆ ಎಂತೆಂತ ರಫ್ ಜಾಗ ಜಲ್ಲಿಲೆಲ್ಲ ಡ್ಯಾನ್ಸ್ ಮಾಡಿಸ್ಬಿಟ್ಟೆ. ಆಮೇಲೆ ಕಾವ್ಯ ಅವ್ರಿಗೂ ಅಷ್ಟೇ, ಕೃಷಿಗೂ ಅಷ್ಟೇನೆ ತುಂಬಾ ಎರಡೆರಡು ದಿವಸದಲ್ಲಿ ಮಾಡ್ಬೇಕು, ತುಂಬಾ ಚೆನ್ನಾಗಿ ಮಾಡಿದ್ರು. ಓವರ್ ಆಲ್ ಇಷ್ಟು ಔಟ್ಪುಟ್ ಬಂದಿರೋದಕ್ಕೆ ಎಲ್ಲ ಟೀಮ್ ಸಪೋರ್ಟ್ ಕಾರಣ. ಥ್ಯಾಂಕ್ ಯು ಸೋ ಮಚ್. ನೀವ್ ಇದೇ ತರ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಇನ್ನೂ ಒಳ್ಳೊಳ್ಳೆ ಸಾಂಗ್ಸ್ ಕೊಡ್ತಾ ಇರ್ತೀವಿ. ಥ್ಯಾಂಕ್ ಯು. ನಮಸ್ಕಾರ. ಸೊ ಆಲ್ರೆಡಿ ನನ್ನ ಪಾತ್ರದ ಬಗ್ಗೆ ಏನು ತೋರಿಸ್ಲೇ ಇಲ್ಲ. ಸೊ ನಾನು ಅದ್ರ ಸೀಕ್ರೆಟ್ ಒಳಗಡೆ ಇಟ್ಟಂಗಿದೆ. ಸೊ ಜಾಸ್ತಿ ನನ್ನ ಪಾತ್ರದ ಬಗ್ಗೆ ನಾನು ಜಾಸ್ತಿ ರಿವೀಲ್ ಮಾಡಕ್ ಆಗಲ್ಲ. ಹೇಳೋದಂದ್ರೆ ಮೇ ಬಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ,
ನೀವು ಈಗಲೇ ನೋಡಿದಂಗೆ ಸಿನಿಮಾ ತುಂಬಾನೇ ಪ್ಯಾಷನೇಟ್ ಆಗಿ ಮಾಡಿರೋ ಸಿನಿಮಾ. ನರೇಶನ್ ದಿನದಿಂದ ಇಟ್ಕೊಂಡು ಇವಾಗ ನಾವು ಇವತ್ತು ಕೂತ್ಕೊಂಡು ನೋಡ್ತಿರ್ಬೇಕಾದ್ರೂ ದ ಒನ್ ಥಿಂಗ್ ಐ ಆಮ್ ನೋಟಿಸಿಂಗ್ ಫ್ರಮ್ ದ ಡೈರೆಕ್ಟರ್ ಇಸ್ ಸಿನ್ಸಿಯರಿಟಿ ಅಂಡ್ ಪ್ಯಾಷನ್ ಟುವರ್ಡ್ಸ್ ಸಿನಿಮಾ. ಅವ್ರ ಸಿನಿಮಾನ ತುಂಬಾ ಪ್ರೀತಿಸ್ತಾರೆ, ಈ ಸಿನಿಮಾನ ಇನ್ನೂ ತುಂಬಾ ಪ್ರೀತಿಸ್ತಾರೆ. ಅವರ ಹಾರ್ಟ್ ಅಂಡ್ ಸೋಲ್ ಹಾಕಿ ಈ ಸಿನಿಮಾನ ಮಾಡಿದ್ದಾರೆ. ಅಂಡ್ ನನ್ನ ಪಾತ್ರದ ಬಗ್ಗೆ ಹೇಳೋದಾದ್ರೆ ಐ ವಾಂಟ್ ಟು ಥ್ಯಾಂಕ್ ಹಿಮ್ ಸ್ಪೆಷಲಿ ಫಾರ್ ಗಿವಿಂಗ್ ಮೀ ದಿಸ್ ರೋಲ್. ನಾನು ಎಲ್ಲರ ಪಾತ್ರ ನೋಡ್ತಿರ್ಬೇಕಾದ್ರೆ ನಾನು ಯೋಚಿಸ್ತಿದ್ದೀನಿ ಎಷ್ಟು ಆಪ್ಟ್ ಆಗಿದೆ ಪ್ರತಿ ಕ್ಯಾರೆಕ್ಟರ್ ಕಾಸ್ಟಿಂಗ್. ಅವರಲ್ಲಿ ಇನ್ನೊಬ್ರನ್ನ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗ್ತಿಲ್ಲ. ಸೊ ಈವನ್ ಮೈ ರೋಲ್ ಐ ಥಿಂಕ್ ಈಸ್ ಅ ಗಿಫ್ಟ್ ಟು ಮೀ ಇನ್ ಮೆನಿ ವೇಸ್. ನಾನು ತುಂಬಾ ಕಲ್ತಿದ್ದೀನಿ ಈ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಅಬೌಟ್ ದ ಕಲ್ಚರ್ ದಟ್ ನಾನು ಪ್ಲೇ ಮಾಡ್ತಿರೋ ಕ್ಯಾರೆಕ್ಟರ್ ಕಲ್ಚರ್, ಬ್ಯಾಕ್ ಗ್ರೌಂಡ್, ಡಯಲೆಕ್ಟ್ ಅಂಡ್ ಮೋಸ್ಟ್ ಆಫ್ ಆಲ್ ದ ಎಕ್ಸ್ಪೀರಿಯನ್ಸ್ ಆಫ್ ವರ್ಕಿಂಗ್ ವಿತ್ ಸಂಚಾರಿ ವಿಜಯ್ ಅವರು. ನನ್ನ ಜೀವನ ಪೂರ್ತಿ ಈ ಕ್ಯಾರೆಕ್ಟರ್ ಅನ್ನ, ಈ ಮೂವಿಯನ್ನ, ಈ ಎಕ್ಸ್ಪೀರಿಯನ್ಸ್ ಅನ್ನ ಟ್ರೆಷರ್ ಮಾಡುವಂಗಾಯ್ತು ಈ ಸಿನಿಮಾದಲ್ಲಿ ನನ್ಗೆ ನೀವು ಕಾಸ್ಟ್ ಮಾಡಿದ್ರಿಂದ. ಸೊ ಥ್ಯಾಂಕ್ ಯು ವೆರಿ ಮಚ್. ಇಂಥ ಒಂದು ಪಾತ್ರ, ಒಂದು ಹೀರೋಯಿನ್, ಒಂದು ಫಿಮೇಲ್ ಆರ್ಟಿಸ್ಟ್ಗೆ, ಆಕ್ಟರ್ಗೆ ಅಷ್ಟು ಈಸಿಯಾಗಿ ಬರಲ್ಲ. ಕರಿಯರ್ ಅಲ್ಲಿ ಸ್ಟೀರಿಯೋಟಿಪಿಕಲ್ ಹೀರೋಯಿನ್ ಅಥವಾ ಒಂದು ರೆಗ್ಯುಲರ್ ಹೀರೋಯಿನ್ ರೋಲ್ ಅನ್ನೋದು ಬರ್ತಾ ಇರುತ್ತೆ. ಬಟ್ ಈ ತರ ಒಂದು ಆಫ್ ಬೀಟ್ ಪರ್ಫಾರ್ಮೆನ್ಸ್ಗೆ ಸ್ವಲ್ಪ ಸ್ಕೋಪ್ ಇರೋದು, ಅಟ್ ದ ಸೇಮ್ ಟೈಮ್ ಒಂದು ಒಳ್ಳೆ ಆರ್ಟಿಸ್ಟ್ ಜೊತೆ ಪೇರ್ ಆಗಿ ಅನುಭವ ಸಿಗೋಂತ ಒಂದು ಅಪರ್ಚುನಿಟಿ ತುಂಬಾ ಕಮ್ಮಿ ಸಿಗುತ್ತೆ ಒಂದು ಇಡೀ ಕರಿಯರ್ ಸ್ಪ್ಯಾನ್ ಅಲ್ಲಿ. ಸೊ ನನ್ನ ಕರಿಯರ್ ಅಲ್ಲಿ ಆಲ್ರೆಡಿ ನಾನು ಇನ್ನೂ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡೋದಿದೆ. ಸೊ ಇಷ್ಟೊಂದು ಯಂಗ್ ಸ್ಟೇಜ್ ಆಫ್ ಮೈ ಕರಿಯರ್ ಅಲ್ಲಿ ಟು ಹ್ಯಾವ್ ವರ್ಕ್ ಇನ್ ಸಚ್ ಅ ರೋಲ್ ವಿತ್ ಸಚ್ ಅ ಟೀಮ್ ವಿತ್ ಅನ್ ಅಮೇಸಿಂಗ್ ಆಕ್ಟರ್ ಲೈಕ್ ಸಂಚಾರಿ ವಿಜಯ್, ಐ ರಿಯಲಿ ಟೇಕ್ it as my privilege. It's an honor, and this film will always be a very important film in my life. Thank you so much. Okay, ಗಾಯತ್ರಿ ಜಯರಾಮ್ ಅವರು ರೋಲ್ ಒಂದನ್ನ ಪ್ಲೇ ಮಾಡಿದ್ದಾರೆ. ಬಹುಶಃ ರಿವೀಲ್ ಮಾಡಿದಾರ ಇಲ್ಲ ನನಗೆ ಗೊತ್ತಿಲ್ಲ, ಸೊ ಐ ಡೋಂಟ್ ವಾಂಟ್ ಟು ರಿವೀಲ್. ವೆರಿ ಚಾಲೆಂಜಿಂಗ್ ರೋಲ್ ಅಂತ ಕೂಡ ಹೇಳ್ತೀವಿ. ತುಂಬಾ ಚೆನ್ನಾಗಿದೆ. ಐ ಲವ್ಡ್ ಇಟ್. 2 ಸಾಂಗ್ ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ರಿಲೀಸ್ ಆಗಿತ್ತು ಅಂಡ್ ನ್ಯೂ 2 ಸಾಂಗ್ಸ್ ನೋಡಿದ್ದು ತುಂಬಾ ಚೆನ್ನಾಗಿದೆ. Hats off to music director and choreographer, and also I would like to say what fantastic cinematography. ಏನು colors and brightness ತುಂಬಾ ಚೆನ್ನಾಗಿದೆ ಸರ್. ಸೊ ನಮ್ ಕೋ ಆರ್ಟಿಸ್ಟ್ ಎಲ್ಲರೂ ಈಸಿ ಆಗಿ ಕನ್ನಡ ಅಲ್ಲಿ ಮಾತಾಡಿ ಮುಗಿತ್ತು. ನಮ್ಗೆ ಕನ್ನಡ ಅಷ್ಟು ಈಸಿ ಆಗ ಬರಲ್ಲ. ಸೊ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಂಡ್ ಎನಿ ಮಿಸ್ಟೇಕ್ಸ್ ದಯವಿಟ್ಟು ಕ್ಷಮಿಸಿ. ಫಸ್ಟ್ ಆಫ್ ಆಲ್ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವಿ ಮಾಡಿ ತುಂಬಾ ವರ್ಷ ಆಯ್ತು. ಮೈ ಇಂಟ್ರೊಡಕ್ಷನ್ ವಾಸ್ ನೀಲಾ ವಿತ್ ನಾಗಭರಣ ಸರ್, ಆಮೇಲೆ ದರ್ಶನ್ ಜೊತೆ ಸ್ವಾಮಿ ಮಾಡಿದ್ದು, ಆಮೇಲೆ ತುಂಬಾ ದೊಡ್ಡ ಬ್ರೇಕ್ ಆಯ್ತು. ಇಷ್ಟು ದಿನ ಆಯ್ತು ಅಂಡ್ ಇದು ಕನ್ನಡ ಇಂಡಸ್ಟ್ರಿಲೇ ಒಂದು ರೀ ಎಂಟ್ರಿ ತರ ನನಗೆ. ಅಂಡ್ ನಾನ್ ಹೀರೋಯಿನ್ ಇರೋ ಟೈಮ್ ಅಲ್ಲಿ ಇಟ್ಸ್ ವೆರಿ ಹೀರೋಯಿನ್ಗೆ ಯೂಶುವಲ್ ಕಥಾಪಾತ್ರ ಅಷ್ಟೇನೆ. ಒಂದು ಶಾರ್ಟ್ ಸ್ಕರ್ಟ್ ಇರಬೇಕು ಇಲ್ಲ ಅಂತ ಜಾಸ್ತಿ ಆಕ್ಟಿಂಗ್ ಗೆ ಸ್ಕೋಪ್ ಏನು ಇಲ್ಲ. ಅಂಡ್ ಟುಡೇ ಸಿನಿಮಾ ಹ್ಯಾಸ್ ಡೆವಲಪ್ಡ್ ಸೋ ಮಚ್ ವರ್ಸಿಟಾಲಿಟಿ, ಅಷ್ಟು ಅಮೇಸಿಂಗ್ ರೋಲ್ಸ್ ಸಿಗುತ್ತೆ ಹೀರೋಯಿನ್ಸ್ಗೆ. ಸೊ ಫಾರ್ ಯು ಆಲ್ ಐ ಆಮ್ ಸೋ ಜೆಲಸ್ ಬಿಕಾಸ್ ಆ ಟೈಮ್ ಅಲ್ಲಿ ಇಟ್ ವಾಸ್ ನಾಟ್ ಈಸಿ ಫಾರ್ ಅಸ್. ಲಂಕಿ ಸಿನಿಮಾ ಅಲ್ಲಿ ನನ್ನ ಕಥಾಪಾತ್ರ ತುಂಬಾ ಡಿಫ್ರೆಂಟ್. ಏನು ಸೋ ಮೆನಿ ಮೂವೀಸ್ ಐ ಹ್ಯಾವ್ ಡನ್, ಬಟ್ ಈ ತರನ ಕಥಾಪಾತ್ರ ಯಾರು ನನಗೆ ಕೊಟ್ಟಿಲ್ಲ ಆಫ್ಟರ್ ನೀಲಾ ಆಫ್ ಕೋರ್ಸ್. ಸೊ ಥ್ಯಾಂಕ್ ಯು ರಾಮ್ ಪ್ರಸಾದ್ ಸರ್. ಈ ತರನ ಒಂದು ಕಥಾಪಾತ್ರ ಯು ಟ್ರಸ್ಟೆಡ್ ದಟ್ ಐ ಕ್ಯಾನ್ ಡೂ ಇಟ್. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆ ತುಂಬಾ ಥ್ಯಾಂಕ್ ಯು ಸೋ ಮಚ್. ನಾನ್ ಮಾಡಿರೋ 11 ಮೂವೀಸ್ ಅಲ್ಲಿ ಈ ತರನ ಕಥಾಪಾತ್ರ ನಾನು ಮಾಡಿಲ್ಲ. ಸೊ ಇಟ್ಸ್ ವೆರಿ ಚಾಲೆಂಜಿಂಗ್ ಫಾರ್ ಮೀ. ತುಂಬಾ ಡಿಫ್ರೆಂಟ್, ತುಂಬಾ ಬೋಲ್ಡ್. ನಾನ್ ಮಾಡಿದ್ರು ಅಷ್ಟು ಕಥಾಪಾತ್ರ ಅಲ್ಲಿ ದಿಸ್ ವಿಲ್ ಬಿ ಐ ಥಿಂಕ್ ಫಾರ್ ಮೀ ಹೈಲೈಟ್ ಕ್ಯಾರೆಕ್ಟರ್. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಸೇ, ಈ ಫಿಲ್ಮ್ ಅಲ್ಲಿ ನನ್ಗೆ ಫೋನ್ ಮಾಡಿ ಸ್ಕ್ರಿಪ್ಟ್ ಹೇಳಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಲ್ಲ. ಯೂಶುವಲಿ ಇಂಡಸ್ಟ್ರಿ ಅಲ್ಲಿ ಹೀರೋ, ಹೀರೋಯಿನ್, ಮೇನ್ ಆರ್ಟಿಸ್ಟ್, ವಿಲನ್
ಅವರಿಗೆ ಮಾತ್ರ ಡೈರೆಕ್ಟರ್ ಸ್ಕ್ರಿಪ್ಟ್ ಹೇಳ್ತಾರೆ, ಸ್ಟೋರಿ ಹೇಳ್ತಾರೆ. ಚಿಕ್ಕದು ಕಲಾಪಾತ್ರ ಮಾಡೋ ಆರ್ಟಿಸ್ಟ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಹೇಳ್ತಾರೆ. ಸೊ ನನಗೆ ಆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ ನೀವು. ಸೊ ಅದಕ್ಕೆ ಥ್ಯಾಂಕ್ ಯು. ನಾನು ಮಾಡಿರೋದು ಚಿಕ್ಕದು ಕಲಾಪಾತ್ರ, ಬಟ್ ಇಟ್ಸ್ ವೆರಿ ಸಿನಿಮಾ ನೋಡಿ ಥಿಯೇಟರ್ ಇಂದ ಹೋಗಕ್ಕೆ ಐ ಥಿಂಕ್ ಐ ವಿಲ್ ಬಿ ಇನ್ ದರ್ ಮೈಂಡ್. ಐ ಹೋಪ್ ಸೊ ಅಟ್ ಲೀಸ್ಟ್. ಸೆಕೆಂಡ್ಲಿ, ನನ್ನ ಕಲಾಪಾತ್ರ ನೀವು ನರೇಟ್ ಮಾಡಿದ್ರೆ ಟೈಮ್, ನೀವು ಸೀನ್ ಮಾತ್ರ ಮಾಡಲ್ಲ, ನೀವು ಒಂದೊಂದು ಡೈಲಾಗ್ ಲೈಕ್ he knew the dialogues by heart. That day ನೀವು ನನಗೆ ನರೇಟ್ ಮಾಡಿದ್ರೆ ಸ್ಟೋರಿಗೂ ನಾನು ಸೆಟ್ ಅಲ್ಲಿ ನೋಡಿದ್ರೆ ಡೈಲಾಗ್ಗೆ no difference. So for that I know that comes only from a crazy amount of dedication. So hats off to you, sir, and I hope that your dedication and your sacrifices and your hard work is appreciated by the audience. So dayavitu ellaru Lanke film theater alli nodi. Thank you so much for all the love and support. Thank you. ಲೂಸ್ ಮಾಡಿದ ಯೋಗಿ ಅವ್ರು ಬರ್ಲೇಬೇಕು ಸ್ಟೇಜ್ಗೆ. ಇಲ್ಲಿ ಹೆಣ್ಮಕ್ಳ ಒಂದು ಸಾಮ್ರಾಜ್ಯ ದೊಡ್ಡದಿದೆ ಅಂತ ಹೇಳ್ಬೋದು. ಪ್ರೊಡ್ಯೂಸರ್ ಕೂಡ ಹೆಣ್ಮಕ್ಳು ಆಗಿರೋದ್ರಿಂದ ಲೂಸ್ ಮಾಡಿದ ಯೋಗಿ ಅವರು ಈಗ ಬರ್ಬೇಕು. ಹೌ ಸ್ಪೆಷಲ್ ಹೆಣ್ಮಕ್ಳು ಇದ್ರೆ ತುಂಬಾ ಸ್ಪೆಷಲ್ ಅಲ್ವಾ? ಥ್ಯಾಂಕ್ ಯು. ಅಂಡ್ ಬಂದಿರೋ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ ಸಾಂಗ್ಸ್ ಒಂದು ಸ್ವಲ್ಪ ನಮ್ಗೆ ಡಿಫ್ರೆಂಟ್ ಅನ್ಸ್ತು. ಮದುವೆ ಆಗ್ತಿರೋರೆ ಭಯ ಆಗಿದ್ದಾರೆ, ಮದುವೆ ನಾವೆಷ್ಟು ಭಯ ಮಾಡ್ಬೇಕೀಗ ಅಂತ ಸ್ವಲ್ಪ ಮೇಂಟೈನ್ ಮಾಡ್ಬೋದು ಫೋನಲ್ಲಿ ಮಾತಾಡಿ. ಬಟ್ ಇಟ್ ವಾಸ್ ಒಬ್ಬನೇ ಓದಿದ್ಯಾ ಮನೇಲಿ ಫ್ಯಾಮಿಲಿ ಕರ್ಕೊಂಡ್ ಬರಲ್ಲಪ್ಪ, ಇದು ಕರ್ಕೊಂಡ್ ನಿಮ್ಮಂತವ್ರು ಹಾಕೊಡ್ತೀರಲ್ಲ. ಸೊ ಒಂದು ಹೊಸ ಫೀಲ್. ಸುಮಾರು ಆಲ್ಮೋಸ್ಟ್ 2 ವರ್ಷ ಆದ್ಮೇಲೆ ನಾನು ಮಾಡಿರೋಂಥ ಸಿನಿಮಾದು ಆಡಿಯೋ ಕೇಳಿದೆ, ವಿಜುವಲ್ ಇಷ್ಟು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡಿದೆ, ತುಂಬಾ ಖುಷಿ ಆಗೋಯ್ತು ಇವತ್ತು. ಅಂಡ್ ಖುಷಿ ಆಯ್ತು. ನಮ್ಮ ಕೊರಿಯೋಗ್ರಫರ್ ಧನು ಅಣ್ಣ ನನಗೆ ತುಂಬಾ ಆಲ್ಮೋಸ್ಟ್ 15 years ಇಂದ ಅವರು ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾರೆ. ಈಗ ರೀಸೆಂಟ್ ಆಗಿ ಅವರು ಡ್ಯಾನ್ಸ್ ಮಾಸ್ಟರ್ ಕಾರ್ಡ್ ತಗೊಂಡ್ರು. ಫಸ್ಟ್ ಅವ್ರಿಗೆ ಕರೆದು ನೀವು ಬನ್ನಿ ಸಾಂಗ್ ಮಾಡಿ ಅಂತ ಹೇಳಿದಾಗ ತುಂಬಾ ಒಂದು ಹೆವಿ ಮೂಮೆಂಟ್ಸ್ ಎಲ್ಲ ಹಾಕ್ಸಿ ಮಾಡ್ಸಿದ್ರು. ನಾನು ಸುಮಾರು ವರ್ಷ ಆಗಿತ್ತು ಆ ಥರ ಡ್ಯಾನ್ಸ್ ಆಡಿ, ಮಂಡಿ ಎಲ್ಲ ಮುರಿದಾಕೊಂಡು 3 ದಿನ ರಿಹರ್ಸಲ್ ಮಾಡ್ಕೊಂಡು ಹೋಗಿದ್ದಕ್ಕೆ ಸುಮಾರು ವರ್ಷ ಆದ್ಮೇಲೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಧನೋಣ. ಅಂಡ್ ಕಾರ್ತಿಕ್ ಆ ಮ್ಯೂಸಿಕ್ಗೆ ವಂಡರ್ಫುಲ್. ಅಂಡ್ ಎಸ್ತರ್ ಮೇಡಮ್ ಅವರು, ಗಾಯತ್ರಿ ಮೇಡಮ್, ಕಾವ್ಯ ಮೇಡಮ್, ಕೃಷಿ ಮೇಡಮ್, ಸೊ ಎಲ್ರು ತುಂಬಾ ಸಪೋರ್ಟಿವ್ ಆಗಿದ್ರು. ಹೌದೌದು, ತುಂಬಾನೇ ಸಪೋರ್ಟಿವ್ ಆಗಿದ್ರು ಎಲ್ಲಾರು ಸೆಟ್ ಅಲ್ಲಿ. ಅಂಡ್ ಧನು ಥ್ಯಾಂಕ್ ಯು ಸೋ ಮಚ್. ಒಂದೇ ಒಂದು ಅಂದ್ರೆ ಸುಮ್ಮನೆ ಈ ತರ ಒಂದು ಆಡಿಯೋ ರಿಲೀಸ್ ಇದೆ, ಬರ್ತೀಯ ಚೆನ್ನಾಗಿ ವಿಡಿಯೋ ಪ್ಲೇ ಮಾಡ್ತೀವಿ ಅಂತ ಚೆನ್ನೈಗೆ ಹೋಗ್ಬೇಕಿತ್ತು ಇವತ್ತು. ಸೊ ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಧನು, ತುಂಬಾ ಖುಷಿ ಆಯ್ತು. ಅಂಡ್ ಈಗ ರೀಸೆಂಟ್ ಆಗಿ ಸಿನಿಮಾಲ್ ಆಕ್ಟ್ ಮಾಡ್ತಾ ಇದೀವಿ. ಇನ್ನ ಲಾಂಗ್ ಜರ್ನಿ ಇದೆ ನಮ್ಗೆ ಹೆಡ್. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಡೈರೆಕ್ಟರ್ ಪ್ರಸಾದ್ ಅವರು, ನಮ್ಮ ಪ್ರೊಡ್ಯೂಸರ್ ಅವರು ಎಲ್ಲರೂ ಇಷ್ಟು ಕಷ್ಟದಲ್ಲೂ ಕೂಡ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ ಅಂತ ಅವರು ಧೈರ್ಯ ಮಾಡಿ ಹೇಳ್ತಾರೆ. ನನಗ್ ಭಯ, ನಾನು ಹೇಳ್ತಾ ಇದ್ದೀನಿ ಸರ್ ಹುಷಾರಾಗಿ ಮಾಡಿ ಅಂತ. ನೋಡ ಅವ್ರು ಕೇಳ್ತಾ ಇಲ್ಲ, ನೋಡೋಣ. ಬಟ್ ಸ್ಟಿಲ್ ಹುಷಾರಾಗಿ ಹುಷಾರು ಸರ್, ನೋಡ್ಕೊಂಡು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಅಂಡ್ ಎಸ್, ಫಸ್ಟ್ ಥ್ಯಾಂಕ್ಸ್ ಯೋಗಿ ಭಾಯ್ಗೆ, ಸೆಕೆಂಡ್ ನಮ್ ಡೈರೆಕ್ಟರ್ಗೆ ಹೇಳ್ಬೇಕು. ಬಿಕಾಸ್ ಲಂಬೋದರ ಅಂತ ಒಂದು ಸಿನಿಮಾನ ನಾನು ಅವ್ರ ಜೊತೆ ವರ್ಕ್ ಮಾಡಾದ್ಮೇಲೆ ನಿಂಗೆ ನೆಕ್ಸ್ಟ್ ಒಂದು ಸಿನಿಮಾ ಕೊಡ್ತೀನಿ ಅಂತ ಹೇಳಿದ್ರು, ಪ್ರಾಮಿಸ್ ಮಾಡಿದ್ರು. ಕಟ್ ಮಾಡಿದ್ರೆ ಒಂದು 3 months ಅಲ್ಲಿ ಈ ಸಿನಿಮಾ ಸ್ಟಾರ್ಟ್ ಆಯ್ತು. ಸೊ ಥ್ಯಾಂಕ್ಸ್ ಅ ಲಾಟ್. ಅಂಡ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಸ್ಟ್ರೆಸ್ಸೇ ಇಲ್ಲ. ಅಂಡ್ ಇಷ್ಟು ಈಸಿಯಾಗಿ ವರ್ಕ್ ಮಾಡಿದಂತಹ, ಅಂದ್ರೆ ಐ ಥಿಂಕ್ ಬೇರೆ ಸಿನಿಮಾಗಳು ಮಾಡ್ತಾ ಇದೀವಿ, ಬಟ್ ಸ್ಟ್ರೆಸ್ಲೆಸ್ ಆಗಿ ಈ ಸಿನಿಮಾ ಇನ್ಕ್ಲೂಡಿಂಗ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಈಸಿಯಾಗಿ ಮುಗಿಸೋ ಅಷ್ಟು ಈಸಿಯಾಗಿ ವರ್ಕ್ ಮಾಡ್ಬೋದು ಅವ್ರ ಹತ್ರ. ಸೊ ಥ್ಯಾಂಕ್ಸ್ ಅ ಲಾಟ್. ಅಂಡ್ ವಿಜುವಲಿ ನಾನು ಒಂದೇ ಕೇಳ್ಕೊಂಡಿದ್ದು, ದಯವಿಟ್ಟು ತುಂಬಾ ಚೆನ್ನಾಗಿ ಶೂಟ್ ಮಾಡ್ಕೊಟ್ಬಿಡಿ ಅಂತ. ತುಂಬಾ ಚೆನ್ನಾಗಿ ಶೂಟ್ ಮಾಡ್ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಅಂಡ್ ಧನು ಮಾಸ್ಟರ್ ನನ್ನ ಫೇವ್ರೇಟ್ ಆಗ್ಬಿಟ್ರು. ನನ್ಗೆ 2 ಸಾಂಗ್ದು ವಿಜುವಲ್ ಏನ್ ಮಾಡ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಅಂಡ್ ಎಸ್ಪೆಷಲಿ ಹಳದ ಜವಾನಿ ಅನ್ನೋ ಸಾಂಗು ತುಂಬಾ ಸ್ಲೋ ಸಾಂಗು.
ಅಂಡ್ ತುಂಬಾ ಲೆಂತ್ ಇದೆ. ಐ ಡೋಂಟ್ ಥಿಂಕ್ ನಿಮ್ಗೆ ಆ ಲೆಂತ್ ರಿಯಲೈಸ್ ಆಯ್ತು ಅಂತ, ಬಿಕಾಸ್ ಒನ್ ಥಿಂಗ್ ಗ್ಲಾಮರ್ ಆಗಿದೆ, ಇನ್ನೊಂದು ವಿಷುವಲಿ ಅಷ್ಟು ಚೆನ್ನಾಗಿದೆ. ಸೊ ಅದು ವಿಷಯ. ಅಂಡ್ ಗೋಸ್ಪಿಯೋ ಸರ್ 2 ಸಾಂಗ್ ನ ಕಿಲ್ಲರ್ ಆಗಿ ಬರ್ದಿದ್ದಾರೆ ಆಸ್ ಆಲ್ವೇಸ್. ಥ್ಯಾಂಕ್ ಯು. ಅಂಡ್ ನನ್ನ ಸಿಂಗರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ನನ್ನ ಮ್ಯೂಸಿಷಿಯನ್ಸ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅಂಡ್ ಎಲ್ಲ ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಆಕ್ಚುಲಿ ಅವರು ಏನೋ ಹೇಳಿದ್ರು, ಅದು ಕೇಸು ಬಿಟ್ಟಿದ್ರೆ ನಮಗೂ ಹಾಕಿರೋ ಡ್ರೆಸ್ಗಳನ್ನ ಅಲ್ವಾ? ಕರೆಕ್ಟ್. ಎಲ್ರಿಗೂ ನಮಸ್ಕಾರ. ಈ ಡೈರೆಕ್ಟರ್ ಸ್ಪೆಷಾಲಿಟಿ ಏನಂದ್ರೆ ಏನಾದ್ರೂ ಒಂದು ಪ್ರೋಗ್ರಾಮ್ ಇದ್ರೆ ಒಂದು ವಾರದ ಮೊದಲೇ ಹೇಳ್ಬಿಡ್ತಾರೆ. ಹೇಳ್ಬಿಟ್ಟು ನೀವು ಬರ್ಲೇಬೇಕು ಇರ್ಲೇಬೇಕು ಅಂತ ಒಂದೊಂದೇ ದಿನಕ್ಕೆ ಅಪ್ಡೇಟ್ ಮಾಡ್ಕೊಂಡ್ ಬರ್ತಾರೆ. ಆಗ್ಲೇ ಹೇಳ್ದಂಗೆ ಬೈ ಹಾರ್ಟ್ ಸಿನಿಮಾ ಮಾಡಿದ್ದಾರೆ. ಸೊ ಒಳ್ಳೇದಾಗ್ಲಿ. ನಾನು ಸುಮಾರು ಜನ ಚಿಕ್ಕ ಪುಟ್ಟ ಡೈರೆಕ್ಟರ್ ಇಂದ ದೊಡ್ಡ ಡೈರೆಕ್ಟರ್ ತನಕ ಕೆಲಸ ಮಾಡಿದ್ದೀನಿ. ಇವ್ರ ಜೊತೆ ಕೆಲಸ ಮಾಡೋದು ಒಂದು ಖುಷಿ ಏನು ಅಂದ್ರೆ, ನನಗೆ ಅವರು ಆಸ್ ಎ ಫ್ರೆಂಡ್ ಆಗಿ, ಅಂದ್ರೆ ನಮ್ಮ ಪರಿಚಯ ನಾವು 3-4 ಸಲ ಮೀಟ್ ಆಗಿರ್ಬೋದು ಅಷ್ಟೇ, ಬಟ್ 3-4 ಸಲ ಅಂತ ಅನ್ಸಲ್ಲ. ಅಷ್ಟು ಸಲ ಫೋನಲ್ಲಿ ಕಾನ್ವರ್ಸೇಷನ್ ಮಾಡಿರ್ತಾರೆ. ಪ್ರತಿ ಒಂದು ವರ್ಡ್ಗೂ ಪ್ರತಿ ಒಂದು ಲೈನ್ಗೂ 4 ಸಲ ಡಿಸ್ಕಸ್ ಮಾಡಿ, ಸರ್ ಇದಿರ್ಲಿ ಅದು ಬೇಡ, ಇದಿರ್ಲಿ ಇದು ಬೇಡ ಅಂತ ಮಾಡ್ತಾರೆ. ಸರ್ ಆಗುತ್ತೆ ಸರ್ ಚೆನ್ನಾಗಂದ್ರೂ ಅವ್ರಿಗೆ ಆಗೋ ತನಕ ಒಂದು ಸಮಾಧಾನ ಇರಲ್ಲ. ಸೊ ಈ ಹಾಡಿನ ಸ್ಪೆಷಾಲಿಟಿ ಏನಂದ್ರೆ, ಒಂದ್ ದಿವಸ ಒಂದು ಹಾಡು ಬರ್ಸಿದ್ರು ನನ್ನ ಹತ್ರ, ಇನ್ನೊಂದ್ ಸಾರಿ ಬಂದ್ಬಿಟ್ಟು ಸರ್ ಒಂದು ಗ್ಲಾಮರ್ ಹಾಡ್ ಮಾಡ್ಬೇಕು ಅನ್ಕೊಂಡಿದೀನಿ. ಮಾಡಿ ಸರ್ ಒಳ್ಳೇದಾಗ್ಲಿ, ಇಬ್ಬಿಬ್ರು ಹೀರೋಯಿನ್ ಇದಾರಲ್ಲ ಅಂತ ಹೇಳಿದೆ. ಸರ್ ನೀವೇ ಬರೀಬೇಕು ಗ್ಲಾಮರ್ ಹಾಡು ಅಂತ. ಸರಿ ಬರೆಯೋಣ ಬಿಡಿ. ಇದಕ್ ಮುಂಚೆ ಯಾವ್ದು ಬರ್ದಿದ್ರು ಹೇಳಿ. ನಾನು ಆಕ್ಚುಲಿ ಏನಂದ್ರೆ ನನ್ಗೆ ಕೋರ್ ರೊಮ್ಯಾನ್ಸ್ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ. ನನಗಲ್ಲ, ಸುಮಾರು ಜನಕ್ಕೆ ಇಂಟ್ರೆಸ್ಟಿಂಗ್, ನನಗೆ ತುಂಬಾ ಇಂಟ್ರೆಸ್ಟಿಂಗ್. ನನ್ನದೇನಂದ್ರೆ ಒಂದು ಲವ್ ಸಾಂಗ್ಗೆ ಇಲ್ಲ ಇನ್ನೊಂದು ಪ್ಯಾಥೋ ಸಾಂಗಿಗೆ ಬ್ರ್ಯಾಂಡ್ ಮಾಡ್ಬಿಟ್ರು. ಸೊ ಹಂಗಾಗಿ ತೊಂದ್ರೆ ಇಲ್ಲ, ಅದನ್ನು ನಾನು ಎಂಜಾಯ್ ಮಾಡ್ತೀನಿ. ಬಟ್ ಈ ನನ್ನ ವೈಯಕ್ತಿಕವಾಗಿ ಅಂದ್ರೆ ಈ ತರ ಕೋರ್ ರೊಮ್ಯಾನ್ಸ್ ಬರೆಯೋದು ನನಗೆ ಇಷ್ಟ. ಇದುವರೆಗೂ 3-4 ಬರ್ದಿರೋದಷ್ಟೇ. ಸೊ ಬಂದ್ಬಿಟ್ಟು ಒಂದು ಕೋರ್ ರೊಮ್ಯಾನ್ಸ್ ಸಾಂಗ್ ಬರೀಬೇಕು ಸರ್, ಲೈನ್ಗಳು ಹೆಂಗಿರ್ಬೇಕು ಅಂತ ನಾನು ಕೇಳಿದೆ. ಸರ್ ಡೈರೆಕ್ಟ್ ಆಗಿ ಏನು ಇರಬಾರ್ದು, ಎಲ್ಲ ಇಂಡೈರೆಕ್ಟ್ ಆಗಿ ಇರಬೇಕು. ನಾನು ವಿಜುವಲಿ ಹಿಂಗ್ ತೋರಿಸ್ತೀನಿ ಅಂದ್ಬಿಟ್ಟು ಇವಾಗ ಏನ್ ನೀವು ಆ ಸಾಂಗ್ ನೋಡಿದ್ರಿ, ಅದನ್ನ ನನ್ಗೆ ಅವತ್ತೇ ಹೇಳ್ಬಿಟ್ರು, ಎಲ್ಲ ಹಿಂಗೆ ಪಿಕ್ಚರ್ ಕೊಟ್ಬಿಟ್ರು. ಸೊ ಹಂಗಾಗಿ ನಾನು ಒಂದಷ್ಟು ಬರ್ದೆ, ಅವ್ರಿಗೂ ಅದು ಇಷ್ಟ ಆಯ್ತು. ಚೆನ್ನಾಗಿದೆ ಸರ್ ಅಂತ ಒಂದಷ್ಟು ಲೈನ್ಗಳನ್ನ ರಿಟರ್ನ್ ಮಾಡ್ಕೊಂಡ್ರು. ಇದಾದ್ಮೇಲೆ ಕಾರ್ತಿಕ್ ಅವರು, ಸರ್ ನನಗೆ ಸೌಂಡಿಂಗ್ ಅಲ್ಲಿ ಇದು ಹಂಗ್ ಬರ್ಬೇಕು ಹಿಂಗ್ ಬರ್ಬೇಕು, ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಆನ್ ದಿಸ್ ಸಾಂಗ್. ಸೊ ಹಂಗಾಗಿ ಇಬ್ಬರಿಗೂ ಇದು ಮಾಡಿ ಒಂದು ಲೆವೆಲ್ಗೆ ಈ ಹಾಡನ್ನ ಬರ್ತಿದ್ದೀನಿ. ಖಂಡಿತವಾಗಿ ಇದು ಕೇಳ್ತಾ ಇಷ್ಟ ಆಗುತ್ತೆ. ಕೆಲವು ಸಾಂಗ್ ಕೇಳಿದ ತಕ್ಷಣ ಇಷ್ಟ ಆಗುತ್ತೆ, ಕೆಲವು ಕೇಳ್ತಾ ಇಷ್ಟ ಆಗುತ್ತೆ. ಈ ಸಾಂಗ್ ಬಂದು ನೀವು ನೋಡ್ತಾ ಕೇಳ್ತಾ ಇಷ್ಟ ಆಗೋ ಸಾಂಗು. ಇದರಲ್ಲಿ ತುಂಬಾ ಚೆನ್ನಾಗಿ ಕಾವ್ಯ ಅವರು ಕಾಣಿಸ್ಕೊಂಡಿದ್ದಾರೆ. ನಾನು ನಿಜವಾಗ್ಲೂ ಕನ್ಸು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಎಲ್ರಿಗೂ ನಿಮ್ಮ ಡ್ಯಾನ್ಸ್ ನೀವು ಇಷ್ಟ ಆಗ್ತೀರಾ ಅಂತ ಅನ್ಕೊಂಡಿದ್ದೀನಿ ಇದರಲ್ಲಿ. ನೆಕ್ಸ್ಟ್ ಯೋಗಿ ಬಾಸ್, ನಿಮ್ಮ ಇಂಟ್ರಡಕ್ಷನ್ ಸಾಂಗ್ ಡ್ಯಾನ್ಸ್ ನಿಜವಾಗ್ಲೂ ನಾನು ಕಳೆದೋದು ಇವತ್ತು, ಅಷ್ಟು ಚೆನ್ನಾಗಿ ಮಾಡಿದೀರಾ. ತುಂಬಾ ಒಳ್ಳೇದಾಗ್ಲಿ. ಆಮೇಲೆ ನೀವು ಹಾಗೆ ಹೇಳಿದಾಗೆ ಧನಂಜಯ್ ಸರ್ ಇವತ್ತು ಒಂದು ಫೋನ್ಗೆ ಬಂದಿದ್ದಾರೆ ಅಂತ. ಸರ್ ಇಡೀ ಟೀಮ್ ಪರವಾಗಿ, ಇಲ್ಲಿರೋ ಎಲ್ಲರ ಪರವಾಗಿ ನಿಮ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದ್ರೆ ನೀವು ಎಲ್ಲೇ ಎಷ್ಟೇ ಬಿಸಿ ಇರಲಿ ಬಂದು ಈ ತರದ ಒಂದು ಇದಕ್ಕೆ ಸಪೋರ್ಟ್ ಮಾಡ್ತೀರಾ. ಸೊ ತುಂಬಾ ಖುಷಿ ಆಯ್ತು ನೀವು ಬಂದಿದ್ದು. ಇಡೀ ಟೀಮ್ ದಟ್ ಇಸ್ ರಿಯಲಿ ನೈಸ್. ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಫಾರ್ ಹಿಮ್. ಯಾಕಂದ್ರೆ ಬೇರೆ ಊರಿಗೆ ಹೋಗ್ಲಿಕ್ಬೇಕಿತ್ತು, ಆದ್ರೂ ಬಂದಿದ್ದೀರಾ. ಸೊ ಧನಂಜಯ್ ಸರ್ ಎಲ್ರಿಗೂ ನಮಸ್ಕಾರ. ನಾನು ಹೊಸಬನೇ, ಎಲ್ಲರೂ ಹೊಸಬ್ರೆ. ತುಂಬಾ ಖುಷಿ ಆಯ್ತು. ಎಲ್ರು ಖುಷಿ, ಎಕ್ಸೈಟ್ಮೆಂಟ್ ನೋಡೋಕೆ ಖುಷಿ ಆಗುತ್ತೆ. ಅಷ್ಟೇ ಬೇಗ ಥಿಯೇಟರ್ಸ್ 100% ಓಪನ್ ಆಗಿ ಥಿಯೇಟರ್ ಅಲ್ಲಿ ಸೆಲೆಬ್ರೇಟ್ ಮಾಡಂಗ್ ಆಗ್ಬಿಟ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಸೊ ಆದಷ್ಟು ಬೇಗ ಅದಾಗುತ್ತೆ ಅನ್ಕೊಂತೀನಿ. ಅಂಡ್ ಯೋಗಿ ಹೇಳ್ತಾ ಇದ್ದಿದ್ದು ಏನೋ ಒಂದು ಕಾಲ್ಗೆ ಬಂದೆ ಅಂತ, ಹಂಗೇನಿಲ್ಲ. ನಾನು ಬರ್ಬೇಕು, ಕರೆದಾಗ ಇಲ್ಲ ಅನ್ನಕ್ಕಾಗಲ್ಲ. ಯಾಕೆಂದ್ರೆ ಆ ತರದ್ದೊಂದು ಫ್ರೆಂಡ್ ಅಂಡ್ ಈ ಸಚ್ ಎ ಗುಡ್ ಫ್ರೆಂಡ್. ನಾನು ತುಂಬಾ ಸಿಕ್ಕಿರ್ಲಿಲ್ಲ. ಈಗ ಒಂದು ಪ್ರಾಜೆಕ್ಟ್ ಜೊತೆಗೆ ಮಾಡ್ತಾ ಇದೀವಿ. ಅದ್ರ ಬಗ್ಗೆ ತುಂಬಾ ಡೀಟೇಲ್ಸ್ ಕೊಡಕ್ಕಾಗಲ್ಲ. ಆಲ್ರೆಡಿ ಹೋಗಿ ಅನೌನ್ಸ್ ಮಾಡಿರೋದ್ರಿಂದ ಒಂದ್ ಸ್ವಲ್ಪ ಹೇಳ್ತೀನಿ. ಯಾಕೆಂದ್ರೆ ನಾವು ತುಂಬಾ ದೊಡ್ಡದಾಗಿ ಅವ್ರನ್ನ ವೆಲ್ಕಮ್ ಮಾಡಿ ಆತರ ಅನೌನ್ಸ್ ಮಾಡೋಣ ಅನ್ಕೊಂಡಿದ್ವಿ. ಆಲ್ರೆಡಿ 2-3 ಸರಿ ಹೇಳ್ಬಿಟ್ಟಿದ್ದಾರೆ. ನಮ್ಮ ಹೆಡ್ ಬುಷಲ್ಲಿ ಈಸ್ ಪ್ಲೇಯಿಂಗ್ ಒನ್ ಆಫ್ ದ ಮೇಜರ್ ರೋಲ್ಸ್. ನಾನು ಹೋಗಿ ಕೇಳಿದಾಗ ಅಂದ್ರೆ ಅವ್ರ ಸಿನಿಮಾನ ಪ್ರೀತಿಸೋದಿರ್ಲಿ, ಮತ್ತೆ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡೋದು, ಎಲ್ಲದನ್ನು ಜೊತೆಗಿದ್ರೆ 24 ಗಂಟೆ ಜೊತೆಗಿದ್ರು 24 ಗಂಟೆ ನಡ್ಕೊಂಡು ಆರಾಮಾಗಿರ್ಬೋದು. ಅಂಡ್ ಇನ್ನೊಂದು ಎಲ್ರಿಗೂ ಗೊತ್ತಿರೋದೇ ವಿಷಯ, ಈಸ್ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ಸ್ ಇನ್ ಅವರ್ ಇಂಡಸ್ಟ್ರಿ. ನ್ಯಾಚುರಲ್ ಆಕ್ಟರ್ಸ್ ಅಂತ ಏನ್ ಕರಿತೀವಲ್ಲ, ಆರ್ಟಿಸ್ಟಿಕ್ ಇರುವಂತ ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್, ಫೈನೆಸ್ಟ್ ಡಾನ್ಸರ್. ಯಾವ ಪಾತ್ರಕ್ಕೆ ಬೇಕಾದ್ರೂ ತುಂಬಾ ಚೆನ್ನಾಗಿ ಕೂರಿಸ್ಕೊಂಡು ಕೆಲಸ ಮಾಡಬಹುದಂತಹ ಅದ್ಭುತವಾದ ಕಲಾವಿದ. ಅಂಡ್ ತುಂಬಾ ಯಂಗ್ ಏಜ್ ಅಲ್ಲೇ ಒಂದು ಸೂಪರ್ ಸ್ಟಾರ್ ಇದನ್ನ ನೋಡಿ ಎಲ್ಲದನ್ನ ನೋಡ್ಕೊಂಡು ಒಂದು ಹಿಂಗ್ ಬಂದು ನಿಂತ್ಕೊಂಡಿರುವಂತಹ ಕಲಾವಿದ.
ಅಂಡ್ ಇನ್ನೂ ತುಂಬಾ ನೋಡೋದಿದೆ ಯೋಗಿದು. ಸೊ ಅಂಡ್ ಇಡೀ ತಂಡದ ಕೆಲಸ ಚೆನ್ನಾಗಿದೆ. ಮ್ಯೂಸಿಕ್ ಡೈರೆಕ್ಟರ್, ನಮ್ಮ ಡ್ಯಾನ್ಸ್ ಮಾಸ್ಟರ್ ಧನೂರು ಅಂಡ್ ಕಾವ್ಯ, ಕೃಷಿ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ. ಅಂಡ್ ಗೌಸ್ ಬೀರ್ ಅವ್ರ ಸಾಹಿತ್ಯದ ಬಗ್ಗೆ ಮಾತಾಡಂಗಿಲ್ಲ, ತುಂಬಾ ಚೆನ್ನಾಗಿ ಬರೀತಾರೆ. ಆಲ್ ದ ಬೆಸ್ಟ್ ಸರ್, ಒಳ್ಳೇದಾಗ್ಲಿ ನಿರ್ದೇಶಕರು. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಸಿನಿಮಾಗಳು ಬೇಗ ಮತ್ತೆ ಥಿಯೇಟರ್ ಸೆಲೆಬ್ರೇಟ್ ಮಾಡೋಂಥ ದಿನಗಳು ಬರಬೇಕು. ಅದು ಶುರುವಾಗ್ಲಿ ಬೇಗ. ಅಂಡ್ ಥಿಯೇಟರ್ ತುಂಬಾ ಚೆನ್ನಾಗಿ ಸಿನಿಮಾ ನೋಡೋಣ ಎಲ್ಲ ಒಟ್ಟಿಗೆ. ಥ್ಯಾಂಕ್ ಯು ವೆರಿ ಮಚ್. ಆಗ್ಲೇ ಫೋಟೋ ತೆಗಿವಾಗ ಹೇಳ್ತೀರಿ ಕೈಯಿಂದ ಇಟ್ಕೊಳ್ಳಿದಕ್ಕೆ ಅದು ಬೇಡ ಅಂತ. ಕೈ ಬಂದಿರ್ತದೆ. ಮೊದಲನೇದಾಗಿ ಪ್ರಸಾದ್ ಕ್ಷಮೆ ಇರ್ಲಿ. ಟೈಲರ್ ಕೇಳಿದೆ ನಾನು, ನನ್ಗೊಂದು ರೆಡ್ ಶರ್ಟ್ ಹೊಲ್ ಕೊಡ್ತೀಯ 1 ಅವರಲ್ಲಿ ಅಂತ. ಸೊ ಎಷ್ಟು ಪರ್ಫೆಕ್ಷನಿಸ್ಟ್ ಅನ್ನೋದ್ರ ಬಗ್ಗೆ ತಾವು ಮಾತಾಡ್ತಾ ಇದ್ರಿ. ಅವ್ರು ನೆನ್ನೆ ರಾತ್ರಿ ನಂಗೆ ಫೋನ್ ಮಾಡಿ 6 ಗಂಟೆಗೆ ನೀವು ಇಲ್ಲಿರ್ಬೇಕು ಅಂದಾಗ ಆಯ್ತು ಬರ್ತೀನಿ ಪ್ರಸಾದ್ ಅಂತ ಹೇಳಿದೆ. ಸರ್ ಸಾಧ್ಯವಾದ ಒಂದು ರೆಡ್ ಶರ್ಟ್ ಮತ್ತೆ ಒಂದು ಬ್ಲಾಕ್ ಪ್ಯಾಂಟ್ ಹಾಕೊಂಡು ಬರ್ತೀರಾ ಅಂತ ಕೇಳಿದೆ. ನನಗಿದೆಲ್ಲ ವಸ್ತು ಇಲ್ಲ, ನನ್ನ ಹತ್ರ ವೈಟ್ ಬಿಟ್ಟೆ ಬೇರೆ ಏನು ಕಾಣಿಸ್ತಾ ಇಲ್ಲ ಮನೆಯಲ್ಲಿ. ನೋಡೋಣ ಸರ್, ಸಾಧ್ಯವಾದ್ರೆ ಹಾಕೊಂಡ್ರೆ. ಸಾಧ್ಯ ಆಗಿಲ್ಲ. ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಅಲ್ಲಿ ನಿಂತ್ಕೊಂಡು ನೋಡ್ತಾ 2 ದೈತ್ಯ ಪ್ರತಿಭೆಗಳು, ಕನ್ನಡದ 2 ದೈತ್ಯ ಪ್ರತಿಭೆಗಳು ಪಕ್ಕದಲ್ಲಿ ಕೂತಿದ್ದು ನೋಡಿದೆ. ಒಂದು ಮರೆ ಆಗಿದೆ, ಅದೊಂದು ನೋವು ನನಗೆ ಕಾಡ್ತಾ ಇದೆ ಇವತ್ತು. ನಮ್ಮ ಸಂಚಾರಿ ವಿಜಯ್ ಇವತ್ತು ನನಗೆ ಬಹಳ ನೆನಪಿಗೆ ಬರ್ತಾನೆ. ಗಾಂಧಿನಗರಕ್ಕೆ ಬಂದಾಗ್ಲೆಲ್ಲ ಆಫೀಸ್ಗೆ ಬರದೇ ಹೋಗ್ತಾ ಇರಲಿಲ್ಲ. ತನ್ನ ಸಿನಿಮಾ ಅವನೇ ನಾನು ಅವನಲ್ಲ ಅವಳು ಪ್ರೊಜೆಕ್ಷನ್ ಅಲ್ಲಿ ಭೇಟಿ ಆಗಿದ್ದು. ಆ ನಂತರದಲ್ಲಿ ಬಹಳ ಹತ್ರ ಆಗೋದ್ವಿ. ಹಾಗೆ ನೀವು ಕೂಡ ಧನಂಜಯ ಅವ್ರ ಸಿನಿಮಾ ನಾಗಭರಣ ಅವ್ರದ್ದು ನಾನೇ ರಿಲೀಸ್ ಮಾಡಿದ್ದು. ಪ್ರೊಜೆಕ್ಷನ್ ನೋಡ್ತಾ ಇದೆ ಒಂದ್ ದಿವಸ, ನಾಗಭರಣ ಕರೆದು ರಾತ್ರಿ 9 ಗಂಟೆ ಅನ್ಸುತ್ತೆ. ನೋಡ್ತಾ ನಾಗಭರಣ ಅವ್ರು ನಾನು ಒಂದು ಮಾತು ಹೇಳಿದೆ, ಸರ್ ಎಲ್ಲಿ ಹಿಡ್ಕೊಂಡ್ಬಂದ್ರೆ ಇದನ್ನ, ಇನ್ನೇನ್ ಸಿನಿಮಾ ನಾನು ನೋಡಿರ್ಲಿಲ್ಲ, ಇಷ್ಟ ಅದ್ಭುತವಾಗಿ ನಟನೆ ಮಾಡಿದಾನಲ್ಲ ಹೇಗೆ ಅಂತ ಹೇಳ್ಬಿಟ್ಟು. ಅದೇ ಧನಂಜಯ್ ಸಿನಿಮಾ ಹೋದ್ರೆ ಸಿನಿಮಾ ಹಿಟ್ ಮಾತ್ರ ಇಲ್ಲಿ ಮಾತಾಡುತ್ತೆ. ಧನಂಜಯ್ ಅವ್ರಿಗೆ ಅವರ ಪ್ರತಿಭೆ ಏನು ಅನ್ನೋದು ಜಗತ್ತಿಗೆ ಗೊತ್ತಾಗ್ಬೇಕಂದ್ರೆ ಒಬ್ಬ ಡಾಲಿ ಬರ್ಬೇಕಾಯ್ತು. ಹಾಗೆ ಬಹುಶಃ ಈ ಸಿನಿಮಾ ನಿಮ್ಗೆ ಇನ್ನೊಂದು ಬ್ರೇಕ್ ಕೊಡ್ಲಿ ಅಂತ ನಾನು ಆಶಿಸ್ತೀನಿ. ಅಪಾರ್ಟ್ ಫ್ರಮ್ ದಿಸ್, ಈ ಸಿನಿಮಾ ಬಗ್ಗೆ ಅವ್ರ ಫ್ಯಾಷನ್ ಬಗ್ಗೆ ಎಲ್ಲರೂ ಹೇಳಿದಿರಿ, ಮತ್ತೆ ನಾನು ಅದು ಹೇಳೋದು ರಿಪೀಟ್ ಆಗುತ್ತೆ. ಬಟ್ ನೆನ್ನೆ ಒಂದು ಶಾಕ್ ಕೊಟ್ರು ನನ್ಗೆ ಅವರು. ನಾನು ಇನ್ನು ಅದರಿಂದ ಹೊರಗಡೆ ಬರಕ್ಕಾಗ್ಲಿಲ್ಲ. ಸರ್ ಸ್ವಲ್ಪ ಕಟ್ಔಟ್ ಮಾಡೋರನ್ನ ಕರೆಸಿ ಸರ್ ಒಂಚೂರು ಮಾತಾಡ್ಬೇಕು ಅಂತ ಹೇಳಿದ್ರು. ಸರಿ ಆಫೀಸಿಗೆ ಬಂದ ಕಟ್ಔಟ್ ಮಾಡೋನು ಕರೆಸಿದೆ. ಆರ್ಡ್ರ್ ಎಷ್ಟು ಸರ್ 3-4 ಅಂತ ಕೇಳಿದೆ ನಾನು. ಏನ್ ಸರ್ ಈಗ ಮಾತಾಡ್ತೀರಾ? 50 ಕಟ್ಔಟ್ ಸರ್ ಎಲ್ಲ ಅವ್ರಿಗೂ ಹಾಕ್ಬೇಕು. ನಾನು ಖಂಡಿತ ಅದರಿಂದ ಏನು ಹೊರಗಡೆ ಬರಕ್ಕಾಗಿಲ್ಲ. ತಕ್ಷಣ ಜಯಣ್ಣ ಆಫೀಸಿಗೆ ಫೋನ್ ಮಾಡಿದೆ ನಾನು. ಜಯಣ್ಣ ಎಷ್ಟು ಕಟ್ಔಟ್ ಮಾಡಿಸ್ತಾ ಇರಬಹುದು ಅಂತ. ನನಗೆ ಏನಪ್ಪ ಇದು ಈ ತರದ್ದು ರಿಲೀಸ್ ಇಟ್ಕೊಂಡ್ಬಿಟ್ಟಿದಾರಲ್ಲ ಇವರು, ಏನ್ ಖರ್ಚು ಮಾಡ್ತಾ ಇದಾರೆ ಹೇಗೆ ಅಂತ. ಅದ್ದೂರಿತನ ಅನ್ನೋದು ನೀವು ನೋಡಿದ್ರಿ, ನಾನು ಕಣ್ಣಿಂದ ಹೇಳಬೇಕಾಗಿಲ್ಲ. ಆಮೇಲೆ ಅವರ ಮಾತು, ಅವರ ಪ್ರಥಮ ಭೇಟಿ ಆದ ದಿವಸದಿಂದ 4 ಸಾಂಗ್ ನೋಡಿ ನಾನು ಇಂಪ್ರೆಸ್ ಆಗಿ ಅವ್ರ ಜೊತೆ ಕೈ ಜೋಡಿಸ್ತೆ. ನಾನು ನಿಮ್ಮ ಒಟ್ಟಿಗೆ ಇರ್ತೀನಿ, ಈ ಸಿನಿಮಾ ಒಟ್ಟಿಗೆ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಅವರು ಪ್ರತಿಯೊಂದು ಹಂತದಲ್ಲಿ ನನ್ನ ಹತ್ರ ಬಂದಾಗಲೂ ಒಂದು ಹೊಸ ಶಾಕ್ ಕೊಡ್ತಾ ಇರ್ತಾರೆ ನನಗೆ. ಪ್ರತಿ ಒಂದು ದಿವಸನೂ ಒಂದೊಂದು ಹೊಸ ಶಾಕ್ ಕೊಡ್ತಾ ಇದಾರೆ. ಹಾಗೆ ಇವತ್ತು ಬಂದು ನಾನು ಇಲ್ಲಿ ನೋಡಿದಾಗ್ಲೂ ಕೂಡ ನಾನು ಒಂದು ಶಾಖೆಯನ್ನು, ಯಾಕಂದ್ರೆ ಇವತ್ತು ಹೇಳಿದ್ರು ಬೆಳಗಿಂದ ನಾನು ಇಲ್ಲೇ ಇದ್ದೀನಿ ಅಂತ ಹೇಳಿದ್ರು. ಬೆಳಿಗ್ಗೆ ಇವ್ರು ಇತ್ಕೊಂಡು ಏನ್ ಮಾಡ್ತಾ ಇದಾರೆ ಇಲ್ಲಿ ಅನ್ನೋದು ನನ್ಗೆ ಆಶ್ಚರ್ಯ. ಇಲ್ಲ ಸರ್, ಎಲ್ಲಾ ಚಾನಲ್ಗೂ ಬೈಟ್ಸ್ಕೊಡ್ತಾ ಇದೀನಿ ಸರ್. ಎಲ್ಲಾ ಚಾನಲ್ಗಳು ಯಾಕೆ ಬೇಕು, ಎಷ್ಟು ಹಣ ಆಗುತ್ತೆ ಗೊತ್ತಿದ್ರೆ ನಿಮ್ಗೆ ಇವತ್ತು ಪಬ್ಲಿಸಿಟಿ ಏನಾಗುತ್ತೆ ಸರ್. ಸಿನಿಮಾ ಮಾಡೋದು ದೊಡ್ಡದಲ್ಲ ಸರ್, ಅದನ್ನ ಜನಕ್ಕೆ ತಲುಪಿಸ್ಬೇಕು. ನಾವು ಜನಕ್ಕೆ ತಲುಪಿಸುವಂತ ಕಾರ್ಯ ಮಾಡ್ಬೇಕು ಅಂದ್ರೆ ಇವತ್ತಿನ ಪ್ರಪಂಚದಲ್ಲಿ ನಾವು ಮಾಡ್ಲೇಬೇಕು, ಖರ್ಚು ಮಾಡ್ಲೇಬೇಕು, ಅಡ್ವರ್ಟೈಸ್ ಮಾಡ್ಲೇಬೇಕು. ಅದು ಹೊರತು ತಲುಪಲ್ಲ. ಕರೆಕ್ಟ್ ಬಿಡಿ ಸ್ವಾಮಿ, ಸ್ವಲ್ಪ ಔಟ್ಡೇಟೆಡ್ ಆಗೋಗಿದ್ದೀವಿ ನಾವೇನೆ, ಒಂಚೂರು ತಿಳ್ಕೋಬೇಕು, ತಿಳ್ಕೊಳ್ಳೋದು ಬಹಳ ಇದೆ ಅಂತ ಹೇಳ್ಬಿಟ್ಟು ಅವರ ಶ್ರದ್ಧೆ ಮತ್ತು ಅವ್ರು ಹಾಕ್ತಾ ಇರೋ ಹಣ ಪೋಲಾಗದೆ ಇರೋ ನೋಡ್ಕೋಬೇಕಾದ್ದು ನನ್ನ ಕರ್ತವ್ಯ ಆಗಿದೆ ಇವಾಗ. ಸೊ ನಿಮ್ಮ ಎಲ್ರಿಗೂ ಹೇಗೆ ಭಯ ಬಂದಿದೆಯೋ ನಿಜವಾಗ್ಲೂ ನನಗೆ ಭಯ ಬರ್ತಾ ಇದೆ ಇವಾಗ. ಹೇಗಪ್ಪ ಯಾವ ರೀತಿ ಥಿಯೇಟರ್ಗಳು ಹಿಡಿಯೋದು, ಅವ್ರು ಕೇಳೋ ಥಿಯೇಟರ್ಗಳು ಎಲ್ಲಿ ಸಿಗ್ತವೆ, ಮತ್ತೇನಾದ್ರು ಕಟ್ಟಿಸ್ಬೇಕಾ ಬೇರೆ ಬೇರೆ ಊರುಗಳಲ್ಲಿ. ಯಾಕಂದ್ರೆ ಅವರು 250 ಥಿಯೇಟರ್ ಕೇಳ್ತಾ ಇದಾರೆ. ಅವರು 250 ಥಿಯೇಟರ್ ಓಪನೇ ಆಗಿಲ್ಲ ಇವಾಗ. ಎಲ್ಲ ಕರುಣಾದೇವಿ ಕೃಪೆ, ಏನ್ ಮಾಡೋದು. ಈಗ ನಿನ್ನೆ ರಾತ್ರಿ ಟಿವಿ ನೋಡ್ತಾ ಇದ್ದಾರೆ ಸರ್ ನಾನು. ಯಾರೋ ಬಂದೂಕ್ ಹಾರಿಸೋ ಕಡೆ 1 ಲಕ್ಷ ಜನ ಸೇರ್ತಾರೆ. ಇನ್ಯಾರೋ ಇವತ್ತು ಯಾರೋ ಒಬ್ರು ರಾಜಕಾರಣಿ ಒಬ್ರು ಜೈಲಿಂದ ಬಿಡುಗಡೆ ಆದ್ರು, ಅಲ್ಲೊಂದು ಸುಮಾರು 4-5 ಸಾವಿರ ಜನ ಇದ್ರು. ಹೀಗಾಗಿ ಸೊ ಬಹುಶಃ ಕರೋನಾ ಕೂಡ ಬಣ್ಣ ಆಸೆ ಅಂತ ಕಾಣಿಸುತ್ತೆ, ಬಿಳಿದ ಅದಕ್ಕೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಬಣ್ಣದವ್ರನ್ನ ಮಾತ್ರ ಕರೋನಾ ಹಿಡ್ಕೊಂಡಿರೋದ್ರಿಂದ ಸರ್ಕಾರ ನಮ್ಗೆ ಇನ್ನೂ ಸ್ವಲ್ಪ ಕಾಯಿಸಿ 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 ಯಾವತ್ತು ದಯೆ ತೋರಿಸ್ತಾರೆ ಗೊತ್ತಿಲ್ಲ. ಬೇಗ ಕರೋನಾದ ಈ ಕೃಪೆ ನಮ್ಮ ಮೇಲಿಂದ ಹೊರಟೋಗ್ಲಿ ಅನ್ನೋದನ್ನ ನಾನು ಆಶಿಸ್ತೀನಿ. ಹೋಗಿ ಆದಷ್ಟು ಬೇಗ ಧನಂಜಯ ಅವರು ಹೇಳಿದಾಗೆ ಥಿಯೇಟರ್ನ ಮತ್ತೆ ಗತವೈಭವನ ಬರೋ ದಿವಸ ನಮ್ಮ ಸಿನಿಮಾಯಿಂದಾನೆ ಶುರುವಾಗ್ಲಿ ಅನ್ನೋದು ನನ್ನ ಆಶಯ.
ಹಬ್ಬದ ವಾತಾವರಣ ಮತ್ತೆ ಶುಭ ಹಾರೈಸ್ತಾ ಕತ್ತಲೆ ಲೋಕದ ಒಂದು ರಕ್ತ ಚರಿತ್ರೆಯನ್ನ ಹೇಳೋದಕ್ಕೆ ಹೊರಟಿದ್ದಾರೆ. ಇದು 35 ವರ್ಷಗಳ ಹಿಂದೆ ನಿಜಕ್ಕೂ ನಡೆದಿರುವಂತಹ ಘಟನೆ ಆಧಾರಿತ ಚಿತ್ರ. ಹಾಗೆ ಸುರೇಖಾ ರಾಮ್ ಪ್ರಸಾದ್ ಅವರಿದ್ರೆ ನಮ್ ಪುಟಾಣಿ ಇಲ್ದಿದ್ರೆ ಹೀಗೆ ಅನ್ಕೊಳ್ತಿದ್ದೆ. ರಾಮ್ ಇಲ್ಲಿವರೆಗೂ ಲೂಸ್ ಮಾದ ಯೋಗಿ ಅಂತಾನೆ ನಾವೆಲ್ಲರೂ ಕರಿತೀವಿ. ಆದ್ರೆ ನನ್ಗೆ ಇನ್ ಮುಂದೆ ಲಂಕೆಯಿಂದ ಬೇರೆನೆ ಛಾಪ್ ಸಿಗತ್ತೆ ಅನ್ನೋ ಒಂದೆಲ್ಲೋ ಸೆನ್ಸ್ ಆಗ್ತಾ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಬ್ರೋ ಟು ದ ಮಾಸ್ ಮಹಾರಾಜ. ಓ ಲವ್ಲಿ ಅವರನ್ನ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಒಂದು ಪುಟ್ಟ ಚಪ್ಪಾಳೆ ಬರಬಹುದಾ? ಮೊನ್ನೆ ನಾನು VKS ವರ್ಮಾ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರ ಹತ್ರ ಮಾತಾಡುವಾಗ ಹೇಳ್ತಿದ್ರು, ಒಂದು ಪುಟ್ಟ ಕ್ಯಾರೆಕ್ಟರೈಸೇಷನ್ ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ. ಒಂದು ಎಳೆ ಕೇಳಿನೇ ನಂಗೆ ತುಂಬಾ ಥ್ರಿಲ್ ಅನ್ಸ್ತು. ಓ ಮೈ ಗಾಡ್ ಅಂತ. ವೆರಿ ಚಾಲೆಂಜಿಂಗ್ ಸಬ್ಜೆಕ್ಟ್ ಇದು ಸಿನಿಮಾದು. ಸೊ ತುಂಬಾ ಗಟ್ಸ್ ಬೇಕು ಇಂತಹ ಸಬ್ಜೆಕ್ಟ್ ತೆಗೆದುಕೊಂಡು ಮಾಡೋದಕ್ಕೆ. ಆಲ್ ದ ವೆರಿ ಬೆಸ್ಟ್. ಒಬ್ಬರೇ ನಿಂತ್ಕೊಳ್ರಿ.